ನಮಸ್ಕಾರ. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವೊಂದು ಅತ್ಯಂತ ಗಂಭೀರವಾದ ಆದರೆ ಅಷ್ಟೇ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಅಮೆರಿಕಾದ ಗುಲಾಮಗಿರಿ ಅನ್ನೋದು ಕೇವಲ ಇತಿಹಾಸದ ಪುಟಗಳಲ್ಲಿರುವ ಒಂದು ಕರಾಳ ಅಧ್ಯಾಯವಷ್ಟೇ ಅಲ್ಲ, ಅದೊಂದು ಅತ್ಯಂತ ವ್ಯವಸ್ಥಿತವಾದ ಲೆಕ್ಕಾಚಾರದ ತಂತ್ರವಾಗಿತ್ತು. ಫ್ರೆಡ್ರಿಕ್ ಡಾಗ್ಲಸ್ ಅವರ ವೈಯಕ್ತಿಕ ಅನುಭವಗಳ ಮೂಲಕ ಆ ಅಮಾನವೀಯತೆಯ ರೂಪುರೇಷೆಗಳು ಹೇಗಿದ್ವು ಅನ್ನೋದನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಸರಿ, ಈಗ ಒಮ್ಮೆ ಯೋಚನೆ ಮಾಡಿ, ಒಂದು ಇಡೀ ವ್ಯವಸ್ಥೆ ಮನುಷ್ಯನನ್ನ ಸಂಪೂರ್ಣವಾಗಿ ಅಮಾನವೀಯಗೊಳಿಸಲು, ಅವನನ್ನ ಬರೀ ಒಂದು ವಸ್ತುವನ್ನಾಗಿ ಮಾಡಲು ಹೇಗೆಲ್ಲ ಲೆಕ್ಕಾಚಾರ ಹಾಕ್ಬೋದು? ಗುಲಾಮಗಿರಿಯನ್ನ ಅರ್ಥ ಮಾಡ್ಕೊಳ್ಳೋಕೆ ಕೇವಲ ಕಾನೂನುಗಳನ್ನಷ್ಟೇ ನೋಡಿದ್ರೆ ಖಂಡಿತ ಸಾಲದು. ಇದು ಕೇವಲ ಮನುಷ್ಯರ ದೇಹಗಳನ್ನ ನಿಯಂತ್ರಿಸುವ ವ್ಯವಸ್ಥೆಯಾಗಿರಲಿಲ್ಲ. ಬದಲಾಗಿ ಮನುಷ್ಯನ ಮನಸ್ಸನ್ನ, ಅವನ ಅಸ್ತಿತ್ವವನ್ನೇ ಬುಡಸಹಿತ ಕೀಳುವ ಒಂದು ಉದ್ದೇಶಪೂರ್ವಕ, ಭಯಾನಕ ಮಾನಸಿಕ ಯೋಜನೆಯಾಗಿತ್ತು. ಈ ಕ್ರೂರ ವ್ಯವಸ್ಥೆಯ ಮೊದಲ ಹೆಜ್ಜೆನೇ ವ್ಯಕ್ತಿಯ ಗುರುತನ್ನ ಅಳಿಸಿ ಹಾಕುವುದು. ನೋಡಿ, ಒಬ್ಬ ಮನುಷ್ಯನನ್ನ ಆಸ್ತಿಯಾಗಿ, ಅಂದ್ರೆ ಬರೀ ಒಂದು ಪ್ರಾಪರ್ಟಿಯಾಗಿ ಬದಲಾಯಿಸಬೇಕಾದ್ರೆ ಮೊದಲು ಅವನ ಐಡೆಂಟಿಟಿಯನ್ನ, ಅಂದ್ರೆ ಅವನ ಗುರುತನ್ನೇ ನಾಶ ಮಾಡಬೇಕಾಗತ್ತೆ. ಇದೇ ಅಮಾನವೀಯತೆಯ ಮೊದಲ ಅಡಿಪಾಯ. ಈ ಎರಡೂ ವಿಭಿನ್ನ ವಾಸ್ತವಗಳನ್ನೊಮ್ಮೆ ಗಮನಿಸಿ. ಬಿಳಿಯ ಮಕ್ಕಳಿಗೆ ನನ್ನ ವಯಸ್ಸಿಷ್ಟು ಅಂತ ಹೇಳಿಕೊಳ್ಳುವ ಇತಿಹಾಸದ ಘನತೆ ಇತ್ತು. ಆದರೆ ಗುಲಾಮಗಿರಿಯಲ್ಲಿ ಹುಟ್ಟಿದ ಮಕ್ಕಳ ಕತೆ ಹಾಗಿರಲಿಲ್ಲ. ಅವರನ್ನ ಕೇವಲ ಕೃಷಿಯ ಆಸ್ತಿಗಳಂತೆ, ಅಂದರೆ ಕೃಷಿಗೆ ಬಳಸುವ ಉಪಕರಣಗಳಂತೆ ನೋಡ್ಲಾಗ್ತಿತ್ತು. ಆಶ್ಚರ್ಯ ವಿಷಯ ಏನಪ್ಪ ಅಂದ್ರೆ, ಆ ಮಕ್ಕಳಿಗೆ ಕ್ಯಾಲೆಂಡರ್, ತಿಂಗಳು, ವರ್ಷ ಅನ್ನೋ ಪರಿಕಲ್ಪನೆನೇ ಇರಲಿಲ್ಲ. ಅವರ ವಯಸ್ಸನ್ನ ಕೇವಲ ಬಿತ್ತನೆ ಕಾಲ, ಸುಗ್ಗಿ ಕಾಲ ಅಂತ ಋತುಗಳ ಆಧಾರದ ಮೇಲೆ ಮಾತ್ರ ಲೆಕ್ಕ ಹಾಕ್ತಿದ್ರು. ಎಂಥ ವಿಪರ್ಯಾಸ ಅಲ್ವಾ? ಫ್ರೆಡರಿಕ್ ಡೌಗ್ಲಾಸ್ ಅವರ ಈ ಮಾತುಗಳನ್ನ ಕೇಳಿದ್ರೆ ಎಂಥವರಿಗಾದರೂ ಮನಕಲ್ಕತ್ತದೆ. ಅವ್ರು ಹೇಳ್ತಾರೆ, ನನ್ನ ಸ್ವಂತ ವಯಸ್ಸಿನ ಬಗ್ಗೆ ಮಾಹಿತಿಯ ಕೊರತೆಯು ಬಾಲ್ಯದಲ್ಲಿಯೂ ನನಗೆ ದುಃಖಕ್ಕೆ ಕಾರಣವಾಗಿತ್ತು. ಬೇರೆಯವರಂತೆಯೇ ನನಗೇಕೆ ಆ ಸವಲತ್ತಿಲ್ಲ ಅನ್ನೋದು ನನಗೆ ಅರ್ಥ ಆಗ್ತಿರ್ಲಿಲ್ಲ. ಇದು ಕೇವಲ ಆಕಸ್ಮಿಕವಾಗಿ ಆಗಿದ್ದಲ್ಲ. ಒಬ್ಬ ಮನುಷ್ಯನಿಗೆ ಅವನ ಹುಟ್ಟುಹಬ್ಬವನ್ನೇ ನಿರಾಕರಿಸುವುದು ಆತನನ್ನ ಮಾನಸಿಕವಾಗಿ ಕುಗ್ಗಿಸುವ ಒಂದು ದೊಡ್ಡ ತಂತ್ರವಾಗಿತ್ತು ಅನ್ನೋದು ಡೌಗ್ಲಸ್ ಅವರ ಬಾಲ್ಯದ ಈ ನೋವಿನಿಂದ ನಮಗೆ ಸ್ಪಷ್ಟವಾಗುತ್ತೆ. ಗುರುತನ್ನ ಅಳಿಸುವುದು ಒಂದೆಡೆ ಆದ್ರೆ, ಈ ವ್ಯವಸ್ಥೆ ಅದಕ್ಕಿಂತಲೂ ಕೀಳುಮಟ್ಟಕ್ಕೆ ಇಳಿದಿತ್ತು. ಮನುಷ್ಯರ ನಡುವಿನ ಅತ್ಯಂತ ಪವಿತ್ರವಾದ, ಅತ್ಯಂತ ನೈಸರ್ಗಿಕವಾದ ತಾಯಿ-ಮಗುವಿನ ಬಾಂಧವ್ಯದ ಮೇಲೆಯೇ ಇದು ನೇರ ದಾಳಿ ಮಾಡಿತು. ಯೋಚನೆ ಮಾಡಿ, ಒಂದು ಮಗುವಿಗೆ ಕೇವಲ 12 ತಿಂಗಳು, ಅಂದ್ರೆ 1 ವರ್ಷ ತುಂಬುವ ಮೊದಲೇ ಅದರ ತಾಯಿಯನ್ನ ಆ ಮಗುವಿನಿಂದ ಕಿತ್ತುಕೊಳ್ಳಲಾಗ್ತಿತ್ತು. ಅಷ್ಟು ಎಳೆಯ ವಯಸ್ಸಿನಲ್ಲೇ ತಾಯಿಯಿಂದ ದೂರ ಮಾಡುವುದು ಏನೋ ಅನಿವಾರ್ಯತೆ ಆಗಿರಲಿಲ್ಲ. ಬದಲಾಗಿ ಮಕ್ಕಳಲ್ಲಿ ನೈಸರ್ಗಿಕವಾಗಿ ಬೆಳೆಯುವ ಪ್ರೀತಿಯನ್ನೇ ಚಿವುಟಿ ಹಾಕಿ ಮುಂದೆ ಅವರನ್ನ ಸುಲಭವಾಗಿ ಕಂಟ್ರೋಲ್ ಮಾಡಲು ಮತ್ತು ಬೇಕಾದಾಗ ಮಾರಾಟ ಮಾಡಲು ರೂಪಿಸಿದಂತಹ ಒಂದು ಕರಾಳ ತಂತ್ರವಾಗಿತ್ತು. ಇಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ಪ್ರಮುಖ ಸಂಖ್ಯೆ ಇದೆ, 12. ಇದು ಫ್ರೆಡ್ರಿಕ್ ಡೌಗ್ಲಸ್ ಅವರ ತಾಯಿ ಹ್ಯಾರಿಯೆಟ್ ಬೇಲಿ ತನ್ನ ಕಂದಮ್ಮನನ್ನ ನೋಡಲು ನಡೆದುಕೊಂಡು ಬರುತ್ತಿದ್ದ ದೂರ, ಬರೋಬ್ಬರಿ 12 ಮೈಲಿಗಳು. ಆಕೆಯ ತ್ಯಾಗದ ನೈಜ ಚಿತ್ರಣವನ್ನೊಮ್ಮೆ ಕಣ್ಮುಂದೆ ತಂದುಕೊಳ್ಳಿ. ಇಡೀ ದಿನ ಜಮೀನಿನಲ್ಲಿ ಬೆವರು ಹರಿಸಿ ಮೈಬಗ್ಗಿಸಿ ದುಡಿದ ನಂತರ ಆ ಕತ್ತಲ ರಾತ್ರಿಯಲ್ಲಿ 12 ಮೈಲಿ ನಡ್ಕೊಂಡು ತರ್ತಿದ್ಲು. ಯಾಕೆ ಗೊತ್ತಾ? ತನ್ನ ಮಗನ ಜೊತೆ ಕೇವಲ ಕೆಲವು ನಿಮಿಷಗಳನ್ನ ಕಳೆಯೋದಕ್ಕಾಗಿ. ಮತ್ತೆ ಸೂರ್ಯ ಹುಟ್ಟೋದರ ಒಳಗೆ ಆಕೆ ವಾಪಸ್ ತನ್ನ ಕೆಲಸದ ಜಾಗದಲ್ಲಿರಬೇಕಿತ್ತು. ಒಂದು ವೇಳೆ ಸ್ವಲ್ಪ ತಡವಾದರೂ ಭೀಕರವಾದ ಚಾವಟೆಯ ಏಟು ಗ್ಯಾರಂಟಿ. ಎಂಥ ಘೋರ ಪರಿಸ್ಥಿತಿ ಅಲ್ವಾ? ಈ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿತ್ತು ಅನ್ನೋದಕ್ಕೆ ಈ ಸಾಲುಗಳೇ ಸಾಕ್ಷಿ. ಡೌಗ್ಲಾಸ್ ಅವರ ತಾಯಿ ತೀರಿಕೊಂಡಾಗ ಅವರು ಹೇಳ್ತಾರೆ, ಒಬ್ಬ ಅಪರಿಚಿತನ ಮರಣದ ಸುದ್ದಿ ಕೇಳಿದಾಗ ನನಗೆ ಎಂತಹ ಭಾವನೆ ಬರುತ್ತಿತ್ತೋ ಅಷ್ಟೇ ಭಾವನೆಯಿಂದ ನಾನು ಅವಳ ಮರಣದ ಸುದ್ದಿಯನ್ನ ಸ್ವೀಕರಿಸಿದೆ. ಇದರ ಹಿಂದಿರುವ ದುರಂತವನ್ನ ಗಮನಿಸಿ. ಈ ಕ್ರೂರ ವ್ಯವಸ್ಥೆ ಏನನ್ನು ಸಾಧಿಸಲು ಹೊರಟಿತ್ತೋ ಅದನ್ನು 100ಕ್ಕೆ 100ರಷ್ಟು ಸಾಧಿಸಿತ್ತು. ಅದು ಹೆತ್ತ ತಾಯಿ ಮತ್ತು ಮಗನನ್ನು ಸಂಪೂರ್ಣವಾಗಿ ಅಪರಿಚಿತರನ್ನಾಗಿ ಮಾಡಿಬಿಟ್ಟಿತ್ತು. ಬರೀ ಭಾವನಾತ್ಮಕವಾಗಿ ಮಾತ್ರವಲ್ಲ, ಈ ಇಡೀ ವ್ಯವಸ್ಥೆಯ ಹಿಂದಿದ್ದ ಆರ್ಥಿಕ ಲಾಭದ ಕರಾಳ ಕಾನೂನು ಚೌಕಟ್ಟುಗಳು ಇನ್ನೂ ಭಯಾನಕವಾಗಿದ್ವು. ಇದನ್ನ ನಾವು ಕಾನೂನುಬದ್ಧ ಅಧಿಕಾರದ ಆಟ ಅಂತಾನೆ ಕರಿಬೋದು. ಆ ಕಾಲದಲ್ಲಿ ಒಂದು ಅಮಾನವೀಯ ಕಾನೂನಿತ್ತು. ಅದೇನಪ್ಪ ಅಂದ್ರೆ, ಗುಲಾಮ ಮಹಿಳೆಯರ ಮಕ್ಕಳು ಏನೇ ಆದ್ರೂ ಎಲ್ಲಾ ಸಂದರ್ಭಗಳಲ್ಲಿಯೂ ತಮ್ಮ ತಾಯಿಯ ಸ್ಥಿತಿಯನ್ನೇ ಅನುಸರಿಸಬೇಕು ಅನ್ನೋದು. ಅಂದ್ರೆ ತಾಯಿ ಗುಲಾಮಳಾಗಿದ್ರೆ ಮಗು ಕೂಡ ಗುಲಾಮನೆ. ಈ ನಿಯಮ ಮಾಲೀಕರಿಗೆ ಆರ್ಥಿಕ ಲಾಭ ತಂದುಕೊಡುವುದರ ಜೊತೆಗೆ ಅವರ ವಿಕೃತ ಲೈಂಗಿಕ ಆಸೆಗಳಿಗೂ ಒಂದು ರೀತಿಯ ರಕ್ಷಣೆ ನೀಡುತ್ತಿತ್ತು. ಇದು ಎಷ್ಟು ವ್ಯವಸ್ಥಿತವಾಗಿತ್ತು ಅನ್ನೋದನ್ನ ನೀವೇ ಯೋಚಿಸಿ. ಈ ಕಾನೂನಿನಿಂದಾಗಿ ಗುಲಾಮಗಿರಿಯ ಇನ್ನೊಂದು ಅತ್ಯಂತ ವಿಕೃತ ವಾಸ್ತವ ಹುಟ್ಕೊಂಡಿತ್ತು. ಅದೇ ತಂದೆಯೇ ಮಾಲೀಕನಾಗಿರುವುದು. ಮಾಲೀಕನೇ ತನ್ನ ಸ್ವಂತ ಮಕ್ಕಳಿಗೆ ಒಡೆಯನಾಗಿದ್ದಾಗ ಆಗುವ ಪರಿಣಾಮಗಳು ಊಹೆಗೂ ನಿಲುಕದಷ್ಟು ಭಯಾನಕವಾಗಿದ್ವು.
ಇದು ಆ ಮಾಲೀಕನ ಮನೆಯಲ್ಲೇ ಸರಣಿ ದುರಂತಗಳನ್ನು ಸೃಷ್ಟಿಸ್ತಾಯಿತು. ಗುಲಾಮ ಮಹಿಳೆಯರಿಗೆ ಹುಟ್ಟಿದ ಸ್ವತಃ ಆ ಮಾಲೀಕನದೇ ರಕ್ತವಾದ ಈ ಮಕ್ಕಳು ಆತನ ಹೆಂಡ್ತಿಗೆ ಅಂದ್ರೆ ಯಜಮಾಂತಿಗೆ ಕಣ್ಣಲ್ಲಿ ಕಣ್ಣಿಟ್ಟ ಹಾಗೆ ಆಗ್ತಿದ್ರು. ಅವಳಿಗೆ ಇವರನ್ನ ಕಂಡ್ರೆ ನಿರಂತರ ಕೋಪ. ತನ್ನ ಗಂಡನಿಗೆ ಹುಟ್ಟಿದ ಈ ಮಕ್ಕಳಿಗೆ ಚಾವಟಿಯೇಟು ಬೀಳೋದನ್ನು ನೋಡಿ ಆಕೆ ಆನಂದಿಸ್ತಾ ಇದ್ಲು. ಕೊನೆಗೆ ಆ ಮಾಲೀಕ ತನ್ನ ಮನೆಯಲ್ಲಿ ಶಾಂತಿ ಕಾಪಾಡಿಕೊಳ್ಳೋಕೆ, ತನ್ನ ಹೆಂಡತಿಯನ್ನು ಸಮಾಧಾನ ಮಾಡೋಕೆ ತನ್ನ ಸ್ವಂತ ಮಕ್ಕಳನ್ನೇ ಗುಲಾಮರ ವ್ಯಾಪಾರಿಗಳಿಗೆ ಮಾರ್ಬೇಕಾದಂಥ ಅನಿವಾರ್ಯತೆಗೆ ಸಿಲುಕ್ತಿದ್ದ. ಇಲ್ಲಿನ ವಿಕೃತ ತರ್ಕ ಎಷ್ಟೊಂದು ಅಮಾನವೀಯವಾಗಿಕ್ಕೊಂಡ್ರೆ, ಮನೆಯಲ್ಲಿ ತನ್ನ ಬಿಳಿಯ ಮಗುನು ತನ್ನದೇ ಕಪ್ಪು ಮಲಸಹೋದರನಿಗೆ ಚಾವಟಿಯಿಂದ ಹೊಡೆಯೋದನ್ನ ನೋಡೋ ಬದಲು ಆ ಸ್ವಂತ ರಕ್ತ ಸಂಬಂಧಿಯನ್ನೇ ಯಾವುದೋ ಅಪರಿಚಿತ ವ್ಯಾಪಾರಿಗಳಿಗೆ ಮಾರಿಬಿಡುವುದು ಹೆಚ್ಚು ಮಾನವೀಯ ಅಂತವರು ಪರಿಗಣಿಸ್ತಾ ಇದ್ರು. ಇದು ನಿಜಕ್ಕೂ ಮನುಷ್ಯತ್ವದ ಅಣಕ. ಈ ಎಲ್ಲ ಮಾನಸಿಕ ಹಾಗೂ ಕಾನೂನುಬದ್ಧ ಕ್ರೌರ್ಯಗಳನ್ನ ಜಾರಿಗೆ ತರೋಕೆ ಅವರು ಬಳಸ್ತಿದ್ದ ಅಸ್ತ್ರ ಅಂದ್ರೆ ಭೌತಿಕ ಹಿಂಸೆ. ಅದೇ ಚಾವಟಿಯ ತರ್ಕ. ಮನುಷ್ಯನನ್ನು ಒಂದು ಆಸ್ತಿಯಾಗಿ ಮಾಡಿಕೊಳ್ಳುವ ಈ ವಾಸ್ತವ ಅತ್ಯಂತ ಕ್ರೂರವಾಗಿತ್ತು. ಗುಲಾಮರ ಮೇಲೆ ನಡೆಯುತ್ತಿದ್ದ ಈ ದೈಹಿಕ ಹಿಂಸೆ ಕೇವಲ ಯಾರೋ ಒಬ್ಬರ ಆಕಸ್ಮಿಕ ಕೋಪದ ಪ್ರತೀಕವಾಗಿರಲಿಲ್ಲ. ಅದೊಂದು ವ್ಯವಸ್ಥಿತವಾದ ಭಯದ ಭಾಷೆಯಾಗಿತ್ತು. ಹುಟ್ಟಿನಿಂದ ಸಾಯುವವರೆಗೂ ಅವರಲ್ಲಿ ಪ್ರತಿಭಟನೆಯ ಸಣ್ಣ ಕಿಡಿಯೂ ಮೂಡಬಾರದು, ಅವರು ಯಾವಾಗಲೂ ವಿಧೇಯರಾಗಿರಬೇಕು ಅಂತ ಬಲವಂತವಾಗಿ ಹೇರಲು ಈ ಹಿಂಸೆಯನ್ನೇ ಒಂದು ಸಾಧನವಾಗಿ ಬಳಸಲಾಗ್ತಿತ್ತು. ಈ ಹಿಂಸೆಯನ್ನ ಜಾರಿಗೊಳಿಸೋಕೆ ಅಂತಲೇ ಒಂದು ಅಧಿಕಾರ ಶ್ರೇಣಿ ಇತ್ತು. ಅತಿ ಮೇಲ್ಭಾಗದಲ್ಲಿ ಮಾಸ್ಟರ್ ಕ್ಯಾಪ್ಟನ್ ಆಂಥೋನಿ ಅನ್ನೋ ವ್ಯಕ್ತಿ ಇದ್ದ. ಇವನು ಇಡೀ ಜೀವಮಾನ ಗುಲಾಮರನ್ನ ಇಟ್ಕೊಂಡು ಕಲ್ಲೆದೆಯ ಕಟುಕನಾಗಿದ್ದ. ಅವನ ಕೆಳಗೆ ಮೇಲ್ವಿಚಾರಕ ಮಿಸ್ಟರ್ ಪ್ಲಮ್ಮರ್. ಡೌಗ್ಲಸ್ ಇವನನ್ನ ಒಬ್ಬ ಕ್ರೂರ ರಾಕ್ಷಸ ಅಂತ ಕರೀತಾರ. ಇವನು ಯಾವಾಗ್ಲೂ ಕುಡಿದು ಕೈಯಲ್ಲಿ ರಕ್ತ ಸಿಕ್ತ ಚಾವಟಿ ಹಿಡಿದು ತಿರುಗಾಡ್ತಿದ್ದ. ಡೌಗ್ಲಾಸ್ ಅವರ ಎಳೆಯ ವಯಸ್ಸಿನಲ್ಲಿ ಪ್ರತಿದಿನದ ಹಿಂಸೆಯನ್ನ ನಿರ್ದೇಶಿಸ್ತಿದ್ದ ಭಯಾನಕ ವ್ಯಕ್ತಿಗಳಿವರು. ತನ್ನ ಚಿಕ್ಕಮ್ಮನಿಗೆ ಇವರು ನೀಡುತ್ತಿದ್ದ ಹಿಂಸೆಯನ್ನ ಡಾಗ್ಲಾಸ್ ವಿವರಿಸುವ ರೀತಿ ನಿಜಕ್ಕೂ ನಮ್ಮನ್ನ ಬೆಚ್ಚಿಬೀಳಿಸುತ್ತೆ. ಅವಳು ಕಿರುಚುವಂತೆ ಮಾಡಲು ಹೊಡೆಯುತ್ತಿದ್ದ, ಮತ್ತೆ ಅವಳು ಸುಮ್ಮನಾಗುವಂತೆ ಮಾಡಲು ಇನ್ನಷ್ಟು ಹೊಡೆಯುತ್ತಿದ್ದ. ಕೊನೆಗೆ ಅವನಿಗೆ ಸುಸ್ತಾಗುವವರೆಗೂ ಆ ರಕ್ತಸಿಕ್ತ ಚಾವಟಿಯನ್ನ ಬೀಸೋದನ್ನ ನಿಲ್ಲಿಸ್ತಿರ್ಲಿಲ್ಲ ಅಂತವರು ಹೇಳ್ತಾರೆ. ಈ ನೋವಿನ ಕಿರುಚಾಟಗಳೇ ಡಾಗ್ಲಸ್ ಅವರ ಬಾಲ್ಯದ ಪ್ರತಿದಿನದ ಹಿನ್ನೆಲೆ ಸಂಗೀತವಾಗಿತ್ತು. ಇಷ್ಟೆಲ್ಲ ಕರಾಳತೆಯನ್ನ ಕೇಳಿದ ಮೇಲೆ ಯಾರಿಗಾದ್ರೂ ಅನಿಸ್ಬೋದು, ಇಂತಹ ವ್ಯವಸ್ಥೆಯಲ್ಲಿ ಮನುಷ್ಯ ಬದುಕೋಕ್ ಸಾಧ್ಯನಾ ಅಂತ. ಆದ್ರೆ ವ್ಯವಸ್ಥೆಯ ಇಷ್ಟೆಲ್ಲ ಕ್ರೂರ್ಯದ ನಡುವೆಯೂ ಮನುಷ್ಯನ ಭರವಸೆಯ ಅದ್ಭುತ ಶಕ್ತಿಯ ಕಡೆಗೆ ನಾವೀಗ ತಿರುಗೋಣ. ಇದು ನಿಜಕ್ಕೂ ನಂಬಲು ಅಸಾಧ್ಯವಾದ ವಿಷಯ. ಡೌಗ್ಲಾಸ್ ಅವರೊಳಗಿನ ಆಶಾಕಿರಣವನ್ನ ಸಂಪೂರ್ಣವಾಗಿ ನಂದಿಸಲು ಈ ವ್ಯವಸ್ಥೆ ತನ್ನೆಲ್ಲ ಪ್ರಯತ್ನಗಳನ್ನು ಮಾಡಿತು. ಆದರೂ ಆ ದಟ್ಟ ಕತ್ತಲೆಯಲ್ಲಿ ಸಹಾಯ ಮಾಡುವ ದೇವತೆಗಳಂತೆ ಅವರೊಳಗೆ ಎಲ್ಲೋ ಒಂದು ಕಡೆ ಒಂದು ಅದ್ಭುತವಾದ ಭರವಸೆ, ಒಂದು ಅಚಲವಾದ ನಂಬಿಕೆ ಹಾಗೇ ಉಳಿದುಕೊಂಡಿತ್ತು. ಆ ಭರವಸೆಯೇ ಅವರನ್ನ ಈ ನರಕದಿಂದ ಹೊರಬಂದು ಪ್ರಪಂಚಕ್ಕೆ ಸತ್ಯವನ್ನ ಸಾರಿ ಹೇಳುವಂತೆ ಮಾಡಿತು. ಕೊನೆಯದಾಗಿ ಇಂದಿನ ಈ ವಿಶ್ಲೇಷಣೆಯನ್ನ ಒಂದು ಪ್ರಬಲವಾದ ಪ್ರಶ್ನೆಯೊಂದಿಗೆ ಮುಗಿಸೋಣ. ಒಂದು ವ್ಯವಸ್ಥೆ ಎಷ್ಟೇ ಲೆಕ್ಕಾಚಾರದಿಂದ ಅಮಾನವೀಯತೆಯನ್ನ ತನ್ನ ಮೈಗೂಡಿಸಿಕೊಂಡಿದ್ರೂ ಮಾನವನ ಆತ್ಮವನ್ನ ಅದು ಸಂಪೂರ್ಣವಾಗಿ ಮುರಿಯಲು ಸಾಧ್ಯವೇ? ಅಥವಾ ಇಂತಹ ಕ್ರೂರ ವ್ಯವಸ್ಥೆಯನ್ನು ಮೀರಿ ಭರವಸೆ ಅನ್ನೋದು ಗೆದ್ದು ನಿಲ್ಬಲ್ಲದೆ? ಫ್ರೆಡರಿಕ್ ಡಾಗ್ಲಸ್ ಅವರ ಕಥೆ ನಮಗೆಲ್ಲ ಮಾನವನ ಆತ್ಮಬಲದ ಅತ್ಯಂತ ದೊಡ್ಡ ಪಾಠವನ್ನ ಕಲಿಸುತ್ತೆ. ಇದರ ಬಗ್ಗೆ ನೀವೇ ಯೋಚಿಸಿ. ಇಂದಿನ ನಮ್ಮ ವಿಶ್ಲೇಷಣೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು.